ನೋಡಿ, ದರ್ಶನ್ ಪ್ರಕರಣ ಬಹಳ ಚರ್ಚೆ ಆಗ್ತಿದೆ. ನೀವು ನೂರಾರು ಸ್ಟೋರಿ ನೋಡಿರ್ಬೋದು. ಆದರೆ ಈ ಸ್ಟೋರಿಯಲ್ಲಿ ದರ್ಶನ್ ಯಾವ ರೀತಿ ಸ್ಪಾರ್ಕ್ ಆಗ್ತಾರೆ, ಹೆಂಗೆ ಟ್ರಿಗರ್ ಆಗ್ತಾರೆ, ಅವ್ರಿಗೆ ಅವರೇ ಯಾವ ರೀತಿ ರಿಯಾಕ್ಟ್ ಮಾಡ್ಕೋತಾರೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಮತ್ತು ನಾನು ಯಾವುದೋ ಸಣ್ಣ ಪುಟ್ಟ ಉದಾಹರಣೆ ಕೊಟ್ಟು ಹೇಳೋದಿಲ್ಲ. ಪುನೀತ್ ರಾಜ್ಕುಮಾರ್ ಬಹುಶಃ ಈ ಕರ್ನಾಟಕ ಯಾವತ್ತೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದೊಂದು ವ್ಯಕ್ತಿತ್ವವನ್ನು. ಅಂಥ ವ್ಯಕ್ತಿತ್ವವನ್ನು ಕೂಡ ದರ್ಶನ್ ದ್ವೇಷಿಸಿದ್ದೇ ಹೌದಾದರೆ ಯಾವ ಕಾರಣಕ್ಕೆ, ಎಲ್ಲಿ ಮೂಲ ಎಲ್ಲಿದದು? ಅದು ಇತ್ತೀಚಿಂದಲ್ಲ, ಅದಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ. ಅದಕ್ಕೆ ನಾನು ಹೇಳಿದ್ದು, ದರ್ಶನ್ ಹೇಗೆ ಟ್ರಿಗರ್ ಆಗ್ತಾರೆ, ಒಂದೊಂದು ಸಣ್ಣ ವಿಚಾರವನ್ನು ಕೂಡ ತಮಗೆ ತಾವೇ ಎಷ್ಟು ಸೀರಿಯಸ್ ಆಗಿ ರಿಯಾಕ್ಟ್ ಮಾಡ್ಕೋತಾರೆ ಅನ್ನೋದಕ್ಕೆ ಈ ಪ್ರಕರಣ ಒಂದು ಪ್ರತ್ಯಕ್ಷ ಸಾಕ್ಷಿ. ನೋಡಿ, ಬಹಳ ಕಡೆ ನೀವೆಲ್ಲ ಓದಿದ್ದೀರಿ, ಬಹಳಷ್ಟು ಪ್ರೋಗ್ರಾಮಲ್ಲೂ ಹೇಳಿದ್ದಾರೆ ಏನಂತ, ದರ್ಶನ್ ಲೈಟ್ ಬಾಯ್ ಆಗಿದ್ರು ಅಂತ. ನೋ, ದರ್ಶನ್ ಯಾವತ್ತೂ ಅವರ ಬದುಕಿನಲ್ಲಿ ಲೈಟ್ ಬಾಯ್ ಆಗಿರಲೇ ಇಲ್ಲ. ಅವರು ಇದೇ ವಜ್ರೇಶ್ವರಿ ಕಂಬೈನ್ಸ್ನ, ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ, ಪಾರ್ವತಮ್ಮ ರಾಜ್ಕುಮಾರ್ ಅವರ ನಿರ್ಮಾಣದ ಸಂಸ್ಥೆ, ಅಲ್ಲಿ ಜನ್ಮಜೋಡಿ ಸಿನಿಮಾದಲ್ಲಿ ಇನ್ಫ್ಯಾಕ್ಟ್ ಅವರು ಆರಂಭ ಮಾಡಿದ್ದು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ. ಅವರು ಕೆಲಸ ಶುರು ಮಾಡಿದ್ದೇ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ, ಲೈಟ್ ಬಾಯ್ ಆಗಿ ಅಲ್ಲ. ನೋಡಿ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ತೂಗುದೀಪ ಶ್ರೀನಿವಾಸ್ ಅವ್ರ ನಡುವೆ ಬಹಳ ಒಳ್ಳೆಯ ಸಂಬಂಧ ಇತ್ತು. ಎಷ್ಟರ ಮಟ್ಟಿಗೆ ಅಂದರೆ, ತೂಗುದೀಪ ಅವರು ಕಟ್ಟಿಸಿದಂಥ ಮನೆ ಹೆಸರೇನು ಗೊತ್ತಾ? ಮೂಪಾ ಕೃಪಾ ಅಂತ. ಏನು ಮೂಪಾ ಅಂದರೆ? ಮುತ್ತುರಾಜ್ ಹಾಗೂ ಪಾರ್ವತಮ್ಮ ಕೃಪಾ ಅಂತ ಹೇಳಿ. ಸೊ ಅಂತಹ ಅವಿನಾಭಾವ ಸಂಬಂಧ ಇತ್ತು. ಸೊ ರಾಜ್ಕುಮಾರ್ ಅವರ ಸಂಸ್ಥೆಯಲ್ಲಿ ದರ್ಶನ್ ಕೆಲಸಕ್ಕೆ ಸೇರ್ತಾರೆ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ. ಸೊ ಆಗ ಒಂದು ಹೊಸ ಟೆಕ್ನಾಲಜಿ ಈ ಕ್ಯಾಮ್ರಾ ಸೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಬರುತ್ತೆ, ಈ ಜಿಮ್ಮಿ ಜಿಪ್ ಹಾಗೂ ಅದಕ್ಕೆ ಸಂಬಂಧಿಸಿದಂಥ ತಂತ್ರಜ್ಞಾನ. ಸೊ ಅದನ್ನು ಹ್ಯಾಂಡ್ಲ್ ಮಾಡಲಿಕ್ಕೆ ಯಾರೋ ಒಬ್ಬರು ಯುವಕರು, ಸ್ವಲ್ಪ ಇಂಟ್ರೆಸ್ಟ್ ಇರೋರು, ಕಲಿಯುವಂಥವ್ರು, ಅದನ್ನು ಕಲಿತು ಕಂಟಿನ್ಯೂಸ್ ಆಗಿ ಆ ಕೆಲಸ ಮಾಡಬೇಕಾಗುತ್ತೆ. ಸೊ ಅದನ್ನು ಯಾರು ಮಾಡೋದು ಅಂತ ನೋಡುವಾಗ, ಸೊ ಪಾರ್ವತಮ್ಮ ರಾಜ್ಕುಮಾರ್ ಅವರೆಲ್ಲ ನಿರ್ಮಾಪಕರು, ಅವರೇ ಅಲ್ವ ಎಲ್ಲವನ್ನು ಕೂಡ ಹ್ಯಾಂಡ್ಲ್ ಮಾಡ್ತಾ ಇದ್ದಿದ್ದು. ಅವರು ನೋಡಪ್ಪ, ಇದೊಂದು ಹೊಸದಾಗಿ ಬಂದಿದೆ, ಇದನ್ನು ಕಲಿ ಅಂತ ಹೇಳಿ ಆ ಟೀಮಿಗೆ ಕಳಿಸ್ತಾರೆ. ಯಾರನ್ನ? ದರ್ಶನ್ ಅವ್ರನ್ನ. ಇಲ್ಲಿ ಹೊರಗಡೆ ಎಲ್ಲ ಏನಿದೆ ಮುಂದಿಂದೆಲ್ಲ ಪುನೀತ್ ನೋಡ್ಕೋತಾನೆ, ಅಪ್ಪು ನೋಡ್ಕೋತಾನೆ ಅಂತೇಳಿ ಹೇಳ್ತಾರೆ. ಸೊ ಅಲ್ಲಿ ಸ್ಪಾರ್ಕ್ ಆಗುತ್ತೆ ದರ್ಶನ್ಗೆ. ಅರೆ, ನಾನು ಹೀರೋ ಆಗಬೇಕು ಅಂತ ಇದ್ದೀನಿ, ಹೀರೋ ಆಗಬೇಕು ಅಂತ ಬಂದಿದ್ದೀನಿ, ನನ್ನ ಮೊದಲೇ ಇಲ್ಲಿ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಮಾಡಿದ್ದಾರೆ, ಈಗ ನನ್ನ ಕಂಪ್ಲೀಟ್ ಇದಕ್ಕೆ ಹಾಕೋದಕ್ಕೆ, ಇದರಲ್ಲೇ ಮುಳ್ಸೋಕ್ಕೋಸ್ಕರ ಪ್ಲ್ಯಾನ್ ಮಾಡಿದ್ದಾರೆ ಇವರು, ಪುನೀತ್ನ ಹೀರೋ ಮಾಡಬೇಕು ಅಂತೇಳಿ ನನ್ನ ಸೈಡಿಗೆ ತಳ್ತಾ ಇದ್ದಾರೆ, ನನ್ನ ಈ ಕ್ಯಾಮ್ರಾ ಸೆಕ್ಷನ್ ಒಳಗೆ ಮುಳುಗಿಸ್ಲಿಕ್ಕೆ ನೋಡ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಅವರು ಟ್ರಿಗರ್ ಆಗ್ತಾರೆ. ಅಲ್ಲಿ ಅವ್ರನ್ನವರೇ ಆ ರೀತಿ ರಿಯಾಕ್ಟ್ ಮಾಡ್ಕೋತಾರೆ. ಹಾಗೆ ರಿಯಾಕ್ಟ್ ಮಾಡಿಕೊಂಡು ಅಲ್ಲಿ ಚಿಗುರೊಡಿತು ಪುನೀತ್ ವಿರುದ್ಧದ ದ್ವೇಷ. ಪುನೀತ್ ನನ್ನ ಕಾಂಪಿಟೇಟರ್ ಅಂತೇಳಿ ಅವತ್ತು ತೀರ್ಮಾನ ಮಾಡಿಕೊಂಡ್ರು ಮನಸ್ಸಲ್ಲಿ ಅನ್ನುವಂಥದ್ದು. ನೋಡಿ, ಇತ್ತೀಚೆಗೆ ಈ ಉಮಾಪತಿ ಗೌಡ ಮತ್ತು ಕೆಲವು ಪ್ರಕರಣ ಎಲ್ಲ ಆದಾಗಲೂ ಈ ಪುನೀತ್ ರಾಜ್ಕುಮಾರಿಗೆ ಸಂಬಂಧಿಸಿದಂಥ ಒಂದು ಸೈಟ್ ಇವ್ರ ವಶಕ್ಕೆ ಹೇಗೆ ಬಂತು ಅನ್ನೋ ಎಲ್ಲ ಚರ್ಚೆ ಆಗುವಾಗ ಒಂದು ಮಾತು ಹೇಳ್ತಾರೆ, ನನ್ನ ಹತ್ರ ಇರೋ ಕಾರು ಪುನೀತ್ ಹತ್ರ ಇರೋದು ಕಾರು ಒಂದೇ, ಬೇರೆ ಯಾರ ಹತ್ರ ಇದೆ ಈ ಕಾರು ಇಂಡಸ್ಟ್ರಿಯಲ್ಲಿ ಅಂತೆಲ್ಲ ಮಾತನಾಡ್ತಾರೆ. ಅಂದರೆ ಕಂಪ್ಯಾರಿಸನ್ ಹೇಗೆ ಪುನೀತ್ ಜೊತೆ ಅವ್ರು ಕಂಪೇರ್ ಮಾಡ್ಕೊಂಡ್ರು, ಇದು ಬಹಿರಂಗವಾಗಿ ಕೊಟ್ಟರು ಅಂತ ಹೇಳಿಕೆ. ಇದೇನೋ ಅಂತೆ ಕಂತೆ ಅಲ್ಲ. ಈಗಲೂ ನೀವು ಯೂಟ್ಯೂಬಲ್ಲಿ ಹುಡುಕಿದ್ರೆ ಸಿಗುತ್ತೆ ಈ ಹೇಳಿಕೆ, ನೀವೆಲ್ಲ ಕೇಳಿರ್ತೀರಿ ಇದನ್ನು. ಸೊ ಯಾಕೆ ಆ ಹೋಲಿಕೆ ಬಂತು, ಯಾಕೆ ದೊಡ್ಡ ಮನೆಯ ಸೈಟ್ ತನ್ನ ವಶಕ್ಕೆ ಬರಬೇಕು ಅನ್ನುವಂಥದ್ದಿತ್ತು ಅಂದರೆ, ಅಲ್ಲಿತ್ತು ಅದರ ಸ್ಪಾರ್ಕ್, ಅಲ್ಲಿ ಟ್ರಿಗರ್ ಆಗಿತ್ತು, ಅಲ್ಲಿ ರಿಯಾಕ್ಟ್ ಮಾಡ್ಕೊಂಡಿದ್ರು ತಮಗೆ ತಾವೇ. ಸೊ ಅದು ಈ ರೀತಿಯಾಗಿ ಅದು ಬೆಳೆದು ಹೆಮ್ಮರಾಗಿತ್ತು ಅಂತ. ಅದೇ ಕಾರಣಕ್ಕಾಗಿ ಯಾಕೆ ನೋಡಿ, ಇವ್ರು ದೊಡ್ಡವ್ರು ಏನೇನೋ ಮಾಡ್ಕೊಂಡಿರ್ತಾರೆ, ಹೊರಗಡೆ ನಗ್ನಗ್ತಾ ಒಟ್ಟಿಗೆ ಚೆನ್ನಾಗಿ ಕಾಣಿಸ್ಕೊಂಡಿರ್ತಾರೆ, ಅವ್ರ ಬಗ್ಗೆ ಇವ್ರು ಟ್ವೀಟ್ ಮಾಡಿರ್ತಾರೆ, ಇವ್ರ ಬಗ್ಗೆ ಅವ್ರು ಟ್ವೀಟ್ ಮಾಡಿರ್ತಾರೆ, ಆದರೆ ಒಳಗೆ ಈ ರೀತಿ ಒಂದು ದ್ವೇಷ ಇರುತ್ತೆ ಅಂತಲಿ ಗೊತ್ತಾಗೋದಿಲ್ಲ. ಗೊತ್ತಾಯ್ತಾ? ಹೊರಗಡೆ ನೋಡೋರಿಗೆ ಏನು ಗೊತ್ತಾಗುತ್ತಿದ್ದು, ಆದರೆ ಯಾವತ್ತೋ ಒಂದಿನ ಈ ರೀತಿ ಸ್ಪಾರ್ಕ್ ಆಗಿ ಒಂದು ಕಾಂಟ್ರವರ್ಸಿ ಆದಾಗ ಹೊರಗೆ ಬಂದ್ಬಿಡುತ್ತೆ. ಅದನ್ನು ಅಭಿಮಾನಿಗಳು ತುಂಬ ಪರ್ಸನಲಾಗಿ ತೊಗೊಂಡ್ಬಿಡ್ತಾರೆ. ಆವಾಗ ಶುರು ಆಗುತ್ತೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ವರ್ಸಸ್ ದರ್ಶನ್ ಅಭಿಮಾನಿಗಳು, ಇವೆಲ್ಲ ಶುರು ಆಗೋದು ಆವಾಗ. ಹಿಂಗೆ ಶುರು ಆಗಿದ್ದು ಈ ಸ್ಟಾರ್ ವಾರ್ಗಳು ಯಾಕಾಗುತ್ತೆ ಅಂದರೆ ಇಂಥ ಕಾರಣಕ್ಕಾಗುತ್ತೆ. ಸ್ಟಾರ್ಗಳ ನಡುವೆ ಆ ಈಗೋ ಕ್ಲಾಶ್ ಇದ್ರೇ ಅಭಿಮಾನಿಗಳ ನಡುವೆ ಬರೋದು, ಇಲ್ಲಾಂದರೆ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕೆ ತಗೋತಾರೆ ಅಭಿಮಾನಿಗಳು? ಅವ್ರಿಗೇನು ಸುಮ್ಮನೆ ಅದನ್ನೆಲ್ಲ ಇಶ್ಯೂ ಮಾಡ್ಕೊಳ್ಳೋಕ್ಕೇನು ಹುಚ್ಚ? ಯಾವ ಅಭಿಮಾನಿಗಳು ಸ್ವತಃ ಅವರೇ ಮಾಡಲ್ಲ, ಅವ್ರಿಗೆ ಕಾಣಿಸಿರುತ್ತದು ಆ ಈಗೋ ಕ್ಲಾಶ್. ಅದು ಈ ರೀತಿಯಾಗಿ ರಿಫ್ಲೆಕ್ಟ್ ಆಗುತ್ತೆ ಅನ್ನುವಂಥದ್ದು ದರ್ಶನ್ ವಿಚಾರದಲ್ಲೂ ಕೂಡ. ಅಂದು ನೋಡಿ, ಆವಾಗ ಯಾರು ಅಂದ್ಕೊಂಡಿದ್ರು
ಇವೆಲ್ಲ ಆಗುತ್ತೆ, ಹೀಗೆಲ್ಲ ಆಗುತ್ತೆ, ಹೋಗಲಿ ದರ್ಶನ್ ಸ್ಟಾರ್ ಆಗ್ತಾರೆ, ಯಾರಿಗೂ ಗೊತ್ತಿತ್ತು? ಯಾರಿಗೂ ಗೊತ್ತಿಲ್ಲ. ಆದರೆ ಅವತ್ತಿನ ಕಾಲಕ್ಕೆ ದರ್ಶನ್ ಆ ರೀತಿ ತಮಗೆ ತಾವೇ ರಿಯಾಕ್ಟ್ ಮಾಡ್ಕೊಂಡಿದ್ದು, ಕಡೆಗೆ ಅದು ಆ ರೀತಿ ಹೆಮ್ಮರವಾಗಿ ಬೆಳೆದು ಎಲ್ಲೆಲ್ಲಿಗೂ ಹೋಗಿ ಇವತ್ತು ಇಲ್ಲಿಗೆ ಬಂದು ಮುಟ್ಟಿದೆ. ಬೇಕಾ ಈ ರೀತಿಯಾಗಿ? ನೋಡಿ, ಇಬ್ಬರು ನಟರ ನಡುವೆ, ಸ್ಟಾರ್ಗಳ ನಡುವೆ, ಅಥವಾ ಇಂಡಸ್ಟ್ರಿಯಲ್ಲಿ ಇರುವವರ ನಡುವೆ ಈ ರೀತಿಯ ಇಗೋ ಕ್ಲಾಶ್, ಸ್ಟಾರ್ ವಾರ್ ಅಗತ್ಯ ಇದೆಯಾ? ಅಭಿಮಾನಿಗಳು ನೀವು ನೋಡ್ತಾ ಇರ್ತೀರಿ ಕಮೆಂಟ್ಸಲ್ಲಿ ಹೆಂಗೆ ಕಿತ್ತಾಡ್ತಾರೆ ಅಂಥೇಳಿ. ಸೊ ಇದೆಲ್ಲ ನನಗನ್ಸುತ್ತೆ ತೀರಾ ಈಗ ಒಂದು ಬಾಲಿಶವಾದಂತಹ ವರ್ತನೆ ಅನಿಸ್ಬಿಡುತ್ತೆ ನನಗೆ ಕೆಲವು ಬಾರಿ. ಇದು ಆ ರೀತಿಯ ಕಚ್ಚಾಟಗಳನ್ನು ನೋಡಿದಾಗ ತುಂಬ ಮೆಚ್ಯೂರ್ಡಾಗಿ ಬಿಹೇವ್ ಮಾಡಬೇಕಾಗುತ್ತೆ. ಈವನ್ ಸ್ಟಾರ್ಗಳು ಕೂಡ, ಅಭಿಮಾನಿಗಳಿಗೆ ನಾವು ಹೇಳೋದಲ್ಲ, ಸ್ಟಾರ್ಗಳು ಇದನ್ನು ಅರ್ಥ ಮಾಡ್ಕೊಂಡ್ರೆ ಅಭಿಮಾನಿಗಳು ಕೂಡ ಅರ್ಥ ಮಾಡ್ಕೋತಾರೆ ಅಂತ ನನಗನ್ಸುತ್ತೆ. ನಿಮ್ಮ ಪ್ರಕಾರ ಇಲ್ಲಿ ಯಾರ ತಪ್ಪು? ಸ್ಟಾರ್ಗಳ ತಪ್ಪು ಅಂತೀರಾ ಅಥವಾ ಅಭಿಮಾನಿಗಳ ತಪ್ಪು ಅಂತೀರಾ? ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ನೀವಿನ್ನೂ ಪಬ್ಲಿಕ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.